ಗ್ರಾಮ ಪಂಚಾಯಿತಿ ಲೆಕ್ಕ ಪರಿಶೋಧನೆಗೆ ದೊಡ್ಡ ಮಟ್ಟದ ವಿರೋಧ ವ್ಯಕ್ತವಾಗ್ತಾ ಇದ್ದಂತೆ ಇಲ್ಲಿ ಉಪಾಧ್ಯಕ್ಷೆ ಗರಂ ಆಗಿ ಚಪ್ಪಲಿ ಏಟು ಕೊಟ್ಟಿದ್ದಾರೆ ಎನ್ನುವುದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಪಂಚಾಯಿತಿಯ ಕಾಯಕ ಮಿತ್ರಗೆ ಚಪ್ಪಲಿ ಏಟು, ಚಪ್ಪಲಿಯಿಂದ ಥಳಿಸಿದ್ದಾರೆ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷೆ ಶರಣಮ್ಮ ಸಂದೀಮನಿ. ದ್ರೌಪದಿ ಮೇಲೆ ಹಲ್ಲೆ ಮಾಡಿದ್ದಾರೆ ಎನ್ನುವುದರ ಡೀಟೇಲ್ಸ್ ಸಿಗ್ತಾ ಇದೆ. ಸೆಪ್ಟೆಂಬರ್ 14ರಂದು ನಡೆದಂತಹ ಘಟನೆ ಈಗ ತಡವಾಗಿ ಬೆಳಕಿಗೆ ಬಂದಿದೆ. ವಿಜಯಪುರ ಜಿಲ್ಲೆಯ ಕೊರಟಗಿ ಗ್ರಾಮದಲ್ಲಿ ನಡೆದಂತಹ ಘಟನೆ ಇದು. ದ್ರೌಪದಿ ಮನೆಗೆ ನುಗ್ಗಿ ಹಲ್ಲೆ ಮಾಡಿದ್ದಾರಂತೆ ಶರಣಮ್ಮ. ಪತಿ ರಾಜಶೇಖರ್ ಕುಮ್ಮಕ್ಕಿನ ಮೇರೆಗೆ ಥಳಿಸಲಾಗಿದೆ ಎನ್ನುವುದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ರಕ್ಷಣೆ ಕೋರಿದ್ರು ಕೂಡ ಪೊಲೀಸರು ನಿರ್ಲಕ್ಷ್ಯ ಮಾಡಿದ್ದಾರೆ ಎನ್ನುವಂತ ಆರೋಪ ಕೂಡ ಇದೆ. ಅವ್ರೆಷ್ಟು ಈಗನು ಹೊಡಿತೀನಿ. ಮೊದಲು ನೀವು ಹೊರ ನಡಿ, ಈಗ ನೀವು ಹೊರ ನಡಿ, ಈಗ ಹೊರ ನಡೀನಿ. ಹೆಣ್ಮಕ್ಳು ಕೂಡ ಮಾತಾಡೋದಾಗ ಮೊದಲು ನೀವು ನಡಿ, ಮೊದಲು ನೀವು ಹೊರ ನಡಿ, ನೀವು ಹೊರ ನಡಿ, ನೀವು ಹೊರ ನಡಿ. ಅವು ನೀವು ಹೊರಗೆ ನಡಿ, ನೀವು ಹೊರ ನಡಿ. ಇದೇನು ಬಿಡ, ನೀವು ಹೊರ ನಡಿ. ಗ್ರಾಮ ಪಂಚಾಯಿತಿ ಲೆಕ್ಕ ಪರಿಶೋಧನೆಗೆ ದೊಡ್ಡ ಮಟ್ಟದ ವಿರೋಧ ವ್ಯಕ್ತವಾಗ್ತಾ ಇದ್ದಂತೆ ಇಲ್ಲಿ ಉಪಾಧ್ಯಕ್ಷೆ ಗರಂ ಆಗಿ ಚಪ್ಪಲಿ ಏಟು ಕೊಟ್ಟಿದ್ದಾರೆ ಎನ್ನುವುದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಪಂಚಾಯಿತಿಯ ಕಾಯಕ ಮಿತ್ರಗೆ ಚಪ್ಪಲಿ ಏಟು, ಚಪ್ಪಲಿಯಿಂದ ಥಳಿಸಿದ್ದಾರೆ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷೆ ಶರಣಮ್ಮ ಸಂದೀಮನಿ. ದ್ರೌಪದಿ ಮೇಲೆ ಹಲ್ಲೆ ಮಾಡಿದ್ದಾರೆ ಎನ್ನುವುದರ ಡೀಟೇಲ್ಸ್ ಸಿಗ್ತಾ ಇದೆ. ಸೆಪ್ಟೆಂಬರ್ 14ರಂದು ನಡೆದಂತಹ ಘಟನೆ ಈಗ ತಡವಾಗಿ ಬೆಳಕಿಗೆ ಬಂದಿದೆ. ವಿಜಯಪುರ ಜಿಲ್ಲೆಯ ಕೊರಟಗಿ ಗ್ರಾಮದಲ್ಲಿ ನಡೆದಂತಹ ಘಟನೆ ಇದು. ದ್ರೌಪದಿ ಮನೆಗೆ ನುಗ್ಗಿ ಹಲ್ಲೆ ಮಾಡಿದ್ದಾರಂತೆ ಶರಣಮ್ಮ. ಪತಿ ರಾಜಶೇಖರ್ ಕುಮ್ಮಕ್ಕಿನ ಮೇರೆಗೆ ಥಳಿಸಲಾಗಿದೆ ಎನ್ನುವುದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ರಕ್ಷಣೆ ಕೋರಿದ್ರು ಕೂಡ ಪೊಲೀಸರು ನಿರ್ಲಕ್ಷ್ಯ ಮಾಡಿದ್ದಾರೆ ಎನ್ನುವಂತ ಆರೋಪ ಕೂಡ ಇದೆ. ಈಗನು ಹೊಡಿತೀನಿ. ಅವ್ರೆಷ್ಟು ಈಗನು ಹೊಡಿತೀನಿ. ಮೊದಲು ನೀವು ಹೊರ ನಡಿ, ಈಗ ನೀವು ಹೊರ ನಡಿ, ಈಗ ಹೊರ ನಡೀನಿ. ಹೆಣ್ಮಕ್ಳು ಕೂಡ ಮಾತಾಡೋದಾಗ ಮೊದಲು ನೀವು ನಡಿ, ಮೊದಲು ನೀವು ಹೊರ ನಡಿ, ನೀವು ಹೊರ ನಡಿ, ನೀವು ಹೊರ ನಡಿ. ಅವು ನೀವು ಹೊರಗೆ ನಡಿ, ನೀವು ಹೊರ ನಡಿ. ಇದೇನು ಬಿಡ, ನೀವು ಹೊರ ನಡಿ. ಗ್ರಾಮ ಪಂಚಾಯಿತಿ ಲೆಕ್ಕ ಪರಿಶೋಧನೆಗೆ ದೊಡ್ಡ ಮಟ್ಟದ ವಿರೋಧ ವ್ಯಕ್ತವಾಗ್ತಾ ಇದ್ದಂತೆ ಇಲ್ಲಿ ಉಪಾಧ್ಯಕ್ಷೆ ಗರಂ ಆಗಿ ಚಪ್ಪಲಿ ಏಟು ಕೊಟ್ಟಿದ್ದಾರೆ ಎನ್ನುವುದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಪಂಚಾಯಿತಿಯ ಕಾಯಕ ಮಿತ್ರಗೆ ಚಪ್ಪಲಿ ಏಟು, ಚಪ್ಪಲಿಯಿಂದ ಥಳಿಸಿದ್ದಾರೆ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷೆ ಶರಣಮ್ಮ ಸಂದೀಮನಿ. ದ್ರೌಪದಿ ಮೇಲೆ ಹಲ್ಲೆ ಮಾಡಿದ್ದಾರೆ ಎನ್ನುವುದರ ಡೀಟೇಲ್ಸ್ ಸಿಗ್ತಾ ಇದೆ. ಸೆಪ್ಟೆಂಬರ್ 14ರಂದು ನಡೆದಂತಹ ಘಟನೆ ಈಗ ತಡವಾಗಿ ಬೆಳಕಿಗೆ ಬಂದಿದೆ. ವಿಜಯಪುರ ಜಿಲ್ಲೆಯ ಕೊರಟಗಿ ಗ್ರಾಮದಲ್ಲಿ ನಡೆದಂತಹ ಘಟನೆ ಇದು. ದ್ರೌಪದಿ ಮನೆಗೆ ನುಗ್ಗಿ ಹಲ್ಲೆ ಮಾಡಿದ್ದಾರಂತೆ ಶರಣಮ್ಮ. ಪತಿ ರಾಜಶೇಖರ್ ಕುಮ್ಮಕ್ಕಿನ ಮೇರೆಗೆ ಥಳಿಸಲಾಗಿದೆ ಎನ್ನುವುದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ರಕ್ಷಣೆ ಕೋರಿದ್ರು ಕೂಡ ಪೊಲೀಸರು ನಿರ್ಲಕ್ಷ್ಯ ಮಾಡಿದ್ದಾರೆ ಎನ್ನುವಂತ ಆರೋಪ ಕೂಡ ಇದೆ. ನೋಡಿ
ಅಣ್ಣ ಕರ್ಕೊಂಡು ನಿಮ್ಮ ಅಪ್ಪನ ಕೇಸ್ ಮಾಡ್ತೀವಿ ನಾವು ಬಡಿ ಬಿಡಬೇಡ ಬಡಿ 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 ನೋಡಿ ಅಣ್ಣ ಕರ್ಕೊಂಡು ನಿಮ್ಮ ಅಪ್ಪನ ಕೇಸ್ ಮಾಡ್ತೀವಿ ನಾವು ಇದು ಯಾರು ಬಂದವರು ನೀವು ಯಾರು ಹೇಳಿ ಬಂದಿರಿ ನೀವು ಇದು ಒಳಗೆ ಎಂಟ್ರಿ ಕೊಟ್ಟು ಇಲ್ಲಿ ಏನು ನಡ್ಸಿರಿ ನೀವು ಕಥಪತಿ ಹೇಳಿ ನೀವು ಹೇಳಿ ಮತ್ತೆ ಮಾತಾಡ್ತೋ ಸರ್ ಬಂದ್ರೆ ಏನು ಕೇಳ್ತೀಗ ಯಾರಿಗೆ ದೇಶ ಮೇಡಮ್ ಇತ್ತು ನಮ್ಗೆ ಗೊತ್ತದು ನೀವು ಆಗ ನಡಿ ನಡೀತಿಲ್ಲಿ ಈಗ ನಡಿಬೇಕು ಒಲೆಟ ಹೊಡಿತೀನಿ ಈಗಲೂ ಹೊಡಿತೀನಿ ಅವ್ರ ಎಷ್ಟಕ್ಕೆ ಹಾಕ ನಾನು ಈಗಲೂ ಹೊಡಿತೀನಿ ಮೊದಲು ನೀವು ಹೊರ ನಡಿ ಈಗ ನೀವು ಹೊರ ನಡಿ ಈಗ ಹೊರ ನಡೀನಿ ಹೆಣ್ಮಕ್ಳು ಕೂಡ ಮಾತಾಡೋದಾಗ ಮೊದಲು ನೀವು ನಡಿ ಮೊದಲು ನೀವು ಹೊರ ನಡಿ ನೀವು ಹೊರ ನಡಿ ನೀವು ಹೊರ ನಡಿ ಅವು ನೀವು ಹೊರಗೆ ನಡಿ ನೀವು ಹೊರಗೆ ನಡಿ ಇದೇನು ಬಿಡ ನೀವು ಹೊರ ನಡಿ ಈಗೇನೋ ಮಾಡೋದಿಲ್ಲ. ಗ್ರಾಮ ಪಂಚಾಯಿತಿ ಲೆಕ್ಕ ಪರಿಶೋಧನೆಗೆ ದೊಡ್ಡ ಮಟ್ಟದ ವಿರೋಧ ವ್ಯಕ್ತವಾಗ್ತಾ ಇದ್ದಂತೆ ಇಲ್ಲಿ ಉಪಾಧ್ಯಕ್ಷೆ ಗರಂ ಆಗಿ ಚಪ್ಪಲಿ ಏಟು ಕೊಟ್ಟಿದ್ದಾರೆ ಎನ್ನುವುದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಪಂಚಾಯಿತಿಯ ಕಾಯಕ ಮಿತ್ರಗೆ ಚಪ್ಪಲಿ ಏಟು, ಚಪ್ಪಲಿಯಿಂದ ಥಳಿಸಿದ್ದಾರೆ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷೆ ಶರಣಮ್ಮ ಸಂದೀಮನಿ. ದ್ರೌಪದಿ ಮೇಲೆ ಹಲ್ಲೆ ಮಾಡಿದ್ದಾರೆ ಎನ್ನುವುದರ ಡೀಟೇಲ್ಸ್ ಸಿಗ್ತಾ ಇದೆ. ಸೆಪ್ಟೆಂಬರ್ 14ರಂದು ನಡೆದಂತಹ ಘಟನೆ ಈಗ ತಡವಾಗಿ ಬೆಳಕಿಗೆ ಬಂದಿದೆ. ವಿಜಯಪುರ ಜಿಲ್ಲೆಯ ಕೊರಟಗಿ ಗ್ರಾಮದಲ್ಲಿ ನಡೆದಂತಹ ಘಟನೆ ಇದು. ದ್ರೌಪದಿ ಮನೆಗೆ ನುಗ್ಗಿ ಹಲ್ಲೆ ಮಾಡಿದ್ದಾರಂತೆ ಶರಣಮ್ಮ. ಪತಿ ರಾಜಶೇಖರ್ ಕುಮ್ಮಕ್ಕಿನ ಮೇರೆಗೆ ಥಳಿಸಲಾಗಿದೆ ಎನ್ನುವುದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ರಕ್ಷಣೆ ಕೋರಿದ್ರು ಕೂಡ ಪೊಲೀಸರು ನಿರ್ಲಕ್ಷ್ಯ ಮಾಡಿದ್ದಾರೆ ಎನ್ನುವಂತ ಆರೋಪ ಕೂಡ ಇದೆ. ಬಡಿ 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 ನೋಡಿ ಅಣ್ಣ ಕರ್ಕೊಂಡು ನಿಮ್ಮ ಅಪ್ಪನ ಕೇಸ್ ಮಾಡ್ತೀವಿ ನಾವು ಬಡಿ ಬಿಡಬೇಡ ಬಡಿ 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 ನೋಡಿ ಅಣ್ಣ ಕರ್ಕೊಂಡು ನಿಮ್ಮ ಅಪ್ಪನ ಕೇಸ್ ಮಾಡ್ತೀವಿ ನಾವು ಇದು ಯಾರು ಬಂದವರು ಯಾರು ಹೇಳಿ ಬಂದಿರಿ ನೀವು ಇದು ಒಳಗೆ ಎಂಟ್ರಿ ಕೊಟ್ಟು ಇಲ್ಲಿ ಏನು ನಡ್ಸಿರಿ ನೀವು ಕಥಪತಿ ಹೇಳಿ ನೀವು ಹೇಳಿ ಮತ್ತೆ ಮಾತಾಡ್ತೋ ಸರ್ ಬಂದ್ರೆ ಏನು ಕೇಳ್ತೀಗ ಯಾರಿಗೆ ದೇಶ ಮೇಡಮ್ ಇತ್ತು ನಮ್ಗೆ ಗೊತ್ತದು ನೀವು ಆಗ ನಡಿ ನಡೀತಿಲ್ಲಿ ಈಗ ನಡಿಬೇಕು ಒಲೆಟ ಹೊಡಿತೀನಿ ಈಗಲೂ ಹೊಡಿತೀನಿ ಅವ್ರ ಎಷ್ಟಕ್ಕೆ ಹಾಕ ನಾನು ಈಗಲೂ ಹೊಡಿತೀನಿ ಮೊದಲು ನೀವು ಹೊರ ನಡಿ ಈಗ ನೀವು ಹೊರ ನಡಿ ಈಗ ಹೊರ ನಡೀನಿ ಹೆಣ್ಮಕ್ಳು ಕೂಡ ಮಾತಾಡೋದಾಗ ಮೊದಲು ನೀವು ನಡಿ ಮೊದಲು ನೀವು ಹೊರ ನಡಿ ನೀವು ಹೊರ ನಡಿ ನೀವು ಹೊರ ನಡಿ ಅವು ನೀವು ಹೊರಗೆ ನಡಿ ನೀವು ಹೊರಗೆ ನಡಿ ಇದೇನು ಬಿಡ ನೀವು ಹೊರ ನಡಿ ಈಗೇನೋ ಮಾಡೋದಿಲ್ಲ. ಗ್ರಾಮ ಪಂಚಾಯಿತಿ ಲೆಕ್ಕ ಪರಿಶೋಧನೆಗೆ ದೊಡ್ಡ ಮಟ್ಟದ ವಿರೋಧ ವ್ಯಕ್ತವಾಗ್ತಾ ಇದ್ದಂತೆ ಇಲ್ಲಿ ಉಪಾಧ್ಯಕ್ಷೆ ಗರಂ ಆಗಿ ಚಪ್ಪಲಿ ಏಟು ಕೊಟ್ಟಿದ್ದಾರೆ ಎನ್ನುವುದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಪಂಚಾಯಿತಿಯ ಕಾಯಕ ಮಿತ್ರಗೆ ಚಪ್ಪಲಿ ಏಟು, ಚಪ್ಪಲಿಯಿಂದ ಥಳಿಸಿದ್ದಾರೆ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷೆ ಶರಣಮ್ಮ ಸಂದೀಮನಿ. ದ್ರೌಪದಿ ಮೇಲೆ ಹಲ್ಲೆ ಮಾಡಿದ್ದಾರೆ ಎನ್ನುವುದರ ಡೀಟೇಲ್ಸ್ ಸಿಗ್ತಾ ಇದೆ. ಸೆಪ್ಟೆಂಬರ್ 14ರಂದು ನಡೆದಂತಹ ಘಟನೆ ಈಗ ತಡವಾಗಿ ಬೆಳಕಿಗೆ ಬಂದಿದೆ. ವಿಜಯಪುರ ಜಿಲ್ಲೆಯ ಕೊರಟಗಿ ಗ್ರಾಮದಲ್ಲಿ ನಡೆದಂತಹ ಘಟನೆ ಇದು. ದ್ರೌಪದಿ ಮನೆಗೆ ನುಗ್ಗಿ ಹಲ್ಲೆ ಮಾಡಿದ್ದಾರಂತೆ ಶರಣಮ್ಮ. ಪತಿ ರಾಜಶೇಖರ್ ಕುಮ್ಮಕ್ಕಿನ ಮೇರೆಗೆ ಥಳಿಸಲಾಗಿದೆ ಎನ್ನುವುದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ರಕ್ಷಣೆ ಕೋರಿದ್ರು ಕೂಡ ಪೊಲೀಸರು ನಿರ್ಲಕ್ಷ್ಯ ಮಾಡಿದ್ದಾರೆ ಎನ್ನುವಂತ ಆರೋಪ ಕೂಡ ಇದೆ. ಬಡಿ ಬಡಿ